ಇಲ್ಲಿಂದ ಹೊರಡುವಾಗ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಏನೋ ಡಾಕ್ಯುಮೆಂಟೇಶನ್ ಸರಿ ಇದೆಯೋ, ಇಮಿಗ್ರೇಷನ್ ಪ್ರೊಸೆಸ್ ಅದು ಇದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋರು ತಲೆಗೆ ತುಂಬಿಟ್ಟಿದ್ರು. ಅದರ ರಿಲೇಟೆಡ್ ರೀಲ್ಸೇ ಬರ್ತಾ ಇತ್ತು. ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಇದು ಮಿಸ್ ಆದರೆ ಅದು ಮಿಸ್ ಆದರೆ ವಾಪಸ್ ಕಳಿಸ್ಬಿಡ್ತಾರೆ ಅಂತ. ಅದೇ ಟೆನ್ಷನಲ್ಲಿ ನಾನೇನು ರೆಕಾರ್ಡು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇನ್ ದುಬೈ ದೇರ್ ಇಸ್ ಅ ರೂಲ್, ಪಬ್ಲಿಕ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರೆ ಸುತ್ತಮುತ್ತ ಯಾರಾದರೂ ಸ್ಟ್ರೇಂಜರ್ಸ್ ಕಾಣಿಸ್ಕೊಂಡ್ರೆ ಯು ಕಾಂಟ್ ರೆಕಾರ್ಡ್ ವಿತೌಟ್ ದೇರ್ ಕನ್ಸೆಂಟ್. ಮಾಡಿದ್ರೆ ಅದಕ್ಕೆ ಫೈನೋ ಪನಿಷ್ಮೆಂಟ್ ಏನೋ ಇದೆ. ಸೊ ನಾನು ದುಬೈಯಲ್ಲಿ ಏನೂ ರೆಕಾರ್ಡೇ ಮಾಡಲಿಲ್ಲ. ಹಿಂಗೆ ನನ್ನ ರೂಮಲ್ಲಿ ಮಲ್ಕೊಂಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅಂತ ಅನ್ಕೊಂಡ್ರ ಚಾನ್ಸೇ ಇಲ್ಲ. ಓಕೆ, ಸೊ ದಿಸ್ ಇಸ್ ಮೈ ರೂಮ್. ಇನ್ನು ನಾನು ಟ್ರೈಪಾಡ್ ಸೆಟ್ ಮಾಡಿಲ್ಲ. ಲುಕ್ಸ್ ಪ್ರಿಟಿ ಗುಡ್. ರೂಮ್ ಟೂರ್ ಕೊಡೋ ಅಷ್ಟೇನು ದೊಡ್ಡದಿಲ್ಲ. ಎನಿವೆ, ಸೊ ದಿಸ್ ಇಸ್ ದ ಬಾತ್ರೂಮ್, ದಿಸ್ ಇಸ್ ದ ಬೆಡ್ರೂಮ್. ಈ ಕಡೆ ಟಿವಿ, ಈ ಕಡೆ ಬಂದರೆ ಒಂದೊಳ್ಳೆ ವ್ಯೂ ಇದೆ. ಸೈಕ್. ಈ ಕಡೆ 1 2 3 4 5 6 7 8 ಇನ್ನೊಂದು ಕಮ್ಮಿ ಇದ್ದಿದ್ರೆ ತಲಾ ಫಾರ್ ಅ ರೀಸನ್ ಅಂತ ಇದ್ದೆ. ಆಮೇಲೆ ಗೊತ್ತಲ್ಲ, ಯೂಶುವಲ್ಲು ಬಳಸಲ್ಲ, ಬ್ಯಾಗ್ ಹಾಕ್ಕೊಂಡು ವಾಪಸ್ ಬಂದ್ಬಿಡೋದು. ಅದು ಬಿಟ್ಟರೆ ಕೆಳಗಡೆ ಸ್ಲಿಪ್ಪರ್ಸ್ ಇದೆ, ಲಾಂಡ್ರಿ ಬ್ಯಾಗ್ ಇದೆ. ಇದೇನಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆದರೆ ಕಮೆಂಟ್ ಮಾಡಿ. This is the room. ನಾವೇನು ಅನ್ಕೋತೀವಿ, ಇಂಡಿಯಾದಲ್ಲಿ ಕಾರ್ ತಗೊಳಕ್ಕೆ, ಇಂಡಿಯಾ ರೇಂಜ್ದು ಕಾರ್ ತಗೊಳಕ್ಕೆ EMI ಸಾಲ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸುಸ್ತಾಗಿ ತಗೊಳ್ಳೋದ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಈಗ ಒಬ್ರು ವ್ಯಕ್ತಿ ಬರ್ತಾರೆ, ತೋರಿಸ್ತೀನಿ ತಡೀರಿ. ಇವರೇ ಆ ವ್ಯಕ್ತಿ. ಥ್ಯಾಂಕ್ ಯು. ಅಂಥದ್ರಲ್ಲಿ ಇವರು ದುಬೈಯಲ್ಲೇ ಸ್ವಂತ ಕಾರ್ ತಗೊಂಡ್ಬಿಟ್ಟಿದ್ದಾರೆ. ಹೇಗೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಮಚ್ಚ? Now we are going to Global Village to try out some amazing dishes from all over the world. Nice. I am super excited. ಇಲ್ಲಿ ರೋಡ್ಸ್ ಎಲ್ಲ ತುಂಬಾ ಒಂಥರ ಸೆಟಲ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿರೋ ತರ ಇದೆ. ಇಲ್ಲಿ ಯಾರು ರೂಲ್ ಮಾಡೋದ್ರು ಮುಂಚೆ? ಲೈಕ್ ಫಾರ್ ಇಂಡಿಯಾ ಬ್ರಿಟಿಷ್ ರೂಲ್ ಮಾಡೋದ್ರಲ್ಲ ಆ ಥರ. ಸೊ ಇಲ್ಲಿ ಆ ಥರ ಯಾರು ರೂಲ್ ಮಾಡಿಲ್ಲ. ದಿ ಕಾನ್ಸೆಪ್ಟ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಸ್ ದೇರ್ ವರ್ 7 different emirates. So, for example, Dubai was a separate emirate, Sharjah was a separate emirate, Abu Dhabi was a separate emirate. So, what happened is these 7 emirates, they came together and formed one nation. So, that's why the name United Arab Emirates. So that's why they celebrate Eid al-Ittihad. That means the unity of these emirates. So that's what we celebrate on December 1, 2, 3. It's not independence, but it's unity. Unity. ಎಷ್ಟು ಎಮಿರೇಟ್ಸ್ ಯುನೈಟ್ ಆಯ್ತಂದೆ? Almost 7. Tala for a reason. ಒಂದು ಎಕ್ಸಿಟ್ ಮಿಸ್ ಮಾಡಿದ್ವಿ. ಎಷ್ಟು ಕಿಲೋಮೀಟರ್ ಆಯ್ತು ಮಚ್ಚ? 9 kilometers. ಅಷ್ಟೇ 9 kilometers ಅಷ್ಟೇ. Just one exit. Welcome to Dubai, Habibi. ಇಲ್ಲಿ ಪಾರ್ಕಿಂಗ್ ಏನೇ ಕೆಂಪೇಗೌಡ ಏರ್ಪೋರ್ಟ್ ರೇಂಜಿಗೆ ದೊಡ್ಡದಿದೆ. ಇಲ್ಲಿ ಆಕ್ಚುಲಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಮ್ಮ ರಾಹುಲ್ ಅವರು ಇನ್ನೊಬ್ರಿಗೆ ಹೇಳಿ ಟಿಕೆಟ್ ಬುಕ್ ಮಾಡಿಸಿ we skipped the queue. Of course, when in Dubai, spend like a king.
ಹಿಂಗಂತಾರೆ. ನಾನು ನೋಡಿದ್ರೆ ₹1 = 25 dirhams ಅಪ್ರಾಕ್ಸಿಮೇಟ್ ಅಂತ ಒಂದೊಂದು ಲೆಕ್ಕ ಹಾಕ್ತಾ ಇದ್ದೀನಿ ಇಲ್ಲಿ. So here we have the entire world in one single ground. Let's go. ಇದು ಮ್ಯಾಪು, ನಾವು ಇಲ್ಲಿದ್ದೀವಿ. ಇದು ಆ್ಯಕ್ಚುಲಿ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆನೆಸ್ಟ್ಲಿ ಐ ಫೆಲ್ಟ್ ಮಚ್ ಕನ್ವೀನಿಯಂಟ್ ಇನ್ RR ನಗರ್ ಗ್ಲೋಬಲ್ ವಿಲೇಜ್. ಸೊ ಇಲ್ಲಿ ಪಾಸ್ಪೋರ್ಟ್ ಥರ ಕೊಡ್ತಾರೆ. ಗ್ಲೋಬಲ್ ವಿಲೇಜ್ ಅಂದರೆ ಗ್ಲೋಬಲಿ ವೆರೈಟಿ ಕಲ್ಚರ್ಗಳದ್ದು ಸ್ಟಾಲ್ಸ್ ಥರ ಸೆಟಪ್ ಆಗಿರುತ್ತೆ. ಶಾಪಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು. ನಾವು ಯಾವ್ಯಾವ ಕಂಟ್ರಿದು ಏರಿಯಾಗೆ ವಿಸಿಟ್ ಮಾಡ್ತೀವಿ ಅಲ್ಲಿ ಹೋಗಿ ಈ ಥರ ಅದ್ರದ್ದು ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪ್ ಹಾಕೋಬೋದು. ಯಾರಿಗೂ ನೀನು ಇಲ್ಲಿಗಲ್ಲ ಏನು ಬರ್ದೇ ಇಲ್ಲ. ಒತ್ತದೆ ಹಿಂಗ್ ಬರ್ತಾ ಇಲ್ಲ. ಡೆಸರ್ಟ್ ಅಲ್ವಾ, ಡ್ರೈ ಆಗ್ಬಿಟ್ಟಿದೆ. ನಾವು ದ ಸ್ಪೈಸಿ ಒನ್ನ ತಗೋತಾ ಇದೀವಿ. ತಿನ್ಬಿಟ್ಟು ಹೆಂಗಿದೆ ಹೇಳ್ತೀವಿ. Good bro. ಈ ತರ ರೆಕಾರ್ಡ್ ಮಾಡ್ತಾ ಇದ್ರೆ ನಂಗೆ ಯಾಕೋ ಅಂಕಲ್ಗಳ ಫೀಲ್ಸ್ ಬರ್ತಾ ಇದೆ. ಆಯ್ತಲ್ಲ, ಮೂವತ್ತಾಯ್ತಲ್ಲ. So here we go for attempt number 2. I have come to Pakistan. Jai Mata Di, Gudi. ಇಲ್ಲೂ ಹಿಂಗ್ ಟ್ರೈ ಆಗಿದೆ. This old man was a jolly happy soul. Attempt number 3.
ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ, ನೋಡೋಣ. ಜೈ ಮಕ್ಕಳಮ್ಮ. ಅಭಿಬಿ, ವೆಲ್ಕಮ್ ಟು ದುಬೈ. ನೆಕ್ಸ್ಟ್ ಆನ್ ದ ಲಿಸ್ಟ್ ನಾವು ಟ್ರೈ ಮಾಡ್ತಾ ಇರೋದು ಆಮ್ಸ್ಟರ್ಡ್ಯಾಮ್ ಫ್ರೈಸ್ ಅಂತ. ಇದೆ, ಕಮ್ ಕ್ಲೋಸ್. ಇದಕ್ಕೆ ಎಕ್ಸ್ಟ್ರಾ ಸ್ಪೈಸಿ ಸ್ಯಾಮುರೈ ಸಾಸ್ ಹಾಕ್ಸಿದೀವಿ. ಸೈಜ್ ಬಂದು ನಾರ್ಮಲ್ ಫ್ರೆಂಚ್ ಫ್ರೈಸ್ಗಿಂತ ದೊಡ್ಡದಿರುತ್ತೆ. ಟೇಸ್ಟ್ ವೈಸ್ ವಿಲ್ಸಿ ತರ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ಚೆನ್ನಾಗಿಲ್ಲ ಗೈಸ್. Next ambitious project and experiment, mango sticky rice. Close up view ನೋಡ್ಕೊಳ್ಳಿ. 2 ಫ್ಲೇವರ್ ಐಸ್ ಕ್ರೀಮ್ ಇದೆ, ಕೆಳಗಡೆ ಮ್ಯಾಂಗೋ ಇದೆ, ಮೇಲ್ಗಡೆ ಸ್ಟಿಕ್ಕಿ ರೈಸ್ ಇದೆ. ಇದೇನ್ ಮಚ್ಚ ಹೆಸರು ಬೇಳೆನಾ ಗೊತ್ತಿಲ್ಲ ಅಲ್ಲ. ಎಲ್ಲ ಇಷ್ಟು ತಗೊಂಡು ಟೇಸ್ಟ್ ಮಾಡಿ ನೋಡ್ತೀವಿ. The ice cream is playing a very pivotal role. ಇಲ್ಲ ಅಂದಿದ್ರೆ ನಾವೀಗ ಟ್ರೈ ಮಾಡ್ತಾ ಇರೋದು vanilla creme caramel. So this is creme caramel pudding along with some vanilla ice cream and some salted caramel sauce. And ಇವಾಗ ನಮ್ಮ ಟೇಸ್ಟ್ ಎಕ್ಸ್ಪರ್ಟ್ EG ಅವರಿಗೆ ಕ್ಯಾಮ್ರಾ ಪಾಸ್ ಮಾಡೋಣ. ಲೆಟ್ ಹಿಮ್ ಟ್ರೈ ಅಂತ ಹೇಳಿದ್ವಿ. ತರ ರಿಚ್ ಫೀಲ್ ಬರ್ತಾ ಇದೆ, ಪ್ಲೆಸೆಂಟ್ ಫೀಲ್ ಬರ್ತಾ ಇದೆ. ನಾವು ಟ್ರೈ ಮಾಡೋಣ. ಗೈಸ್ 12 ಗಂಟೆ ಆಗಿದೆ, ಸ್ಯಾಟರ್ಡೆ ಕಳೆದಿದೆ. ಸೊ ವಿ ಆರ್ ಡಿಸೈಡೆಡ್ ಟು ಹ್ಯಾವ್ ಚಿಕನ್ ನೌ. ವೆದರ್ ಟೆಂಪರೇಚರ್ ಏನು ಮಗ? Temperature is now 13 degrees Celsius. 13 degrees feels like 11 degrees. ಅದಕ್ಕೆ ಎಕ್ಸ್ಟ್ರಾ ಸ್ಪೈಸ್ ಹಾಕ್ಸ್ಬಿಟ್ಟು
ದಿಸ್ ಇಸ್ ಕಾಲ್ಡ್ ಚಿಕನ್ ಟ್ಯಾಂಚುನಿ ಯೋಗರ್ಟ್ ಫ್ರಮ್ ಟರ್ಕಿ. ಫ್ರಮ್ ಟರ್ಕಿ. ಆಕ್ಚುಲಿ ರೋಲು ಬಟ್ ಫೋರ್ಕ್ ಕೊಟ್ಟಿದ್ದಾರೆ, ಹೆಂಗ್ ಹಿಡ್ಕೋಬೇಕು ನಮಗೂ ಗೊತ್ತಿಲ್ಲ. ಕಟ್ ಮಾಡಿ skip the yogurt. ಬೆಳಿಗ್ಗೆ ನ್ಯೂಟ್ರಲೈಸ್ ಆಗೋಯ್ತು ಸ್ವಲ್ಪ. Famous chicken from Nashville. Spice level hot, too much spicy. ಬೇಜಾನ್ ಥರ ಇದೆ ಗೈಸ್. ಫಸ್ಟ್ ಅದಕ್ಕೆ ಅವನಿಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಬಿಟ್ಟೆ. ಇದು ಲಾಸ್ಟ್ ಡಿಶ್ ಆಫ್ ದ ನೈಟ್. ಹೆಸರಿಗೆ ತಕ್ಕಂಗೆ ಬೇಜಾನ್ ಖಾರ ಇದೆ, ಬಟ್ ದ ಟೇಸ್ಟ್ ಇಸ್ ಅಮೇಝಿಂಗ್. ಈ ವೆದರ್ಗೆ 13 ಡಿಗ್ರಿ ಸೆಲ್ಸಿಯಸ್ಗೆ ಸಖತ್ತಾಗಿದೆ. ವಿ ಆರ್ ಎಂಡಿಂಗ್ ದ ನೈಟ್ ವಿತ್ ಅ ಬ್ಯಾಂಗರ್ ಡಿಶ್.